R1 न्यूज में आपका स्वागत है। मैं आपके साथ फरहान नाज। ಬಿಜೆಪಿ ಬಹಳ ಜನ ರೆಡಿ ಆಗಿದ್ದಾರೆ. ಕಾಂಗ್ರೆಸ್ ಬರುದಿಲ್ಲಲ್ರಿ, ಹೋಗಿ ಏನ್ ಮಾಡ್ತಾರೆ, ತೆಗನಾಗ ಹಾಕ್ಬಿಡ್ತಾರೆ. ಅದೇನತ್ತಾರಲ್ಲ, ರಾತ್ರಿ ಕಂಡ ವಾಣಿ ಹಗಲು ಹೋಗ್ಬಿಟ್ಟಂಗ ಆಗ್ತದೆ. ಕಾಂಗ್ರೆಸ್ ಇಲ್ರಿ, ಕಾಂಗ್ರೆಸ್ ಮತ್ತಿಟ್ಟು ಡೌನ್ ಆಗ್ಯದ. ನಡ್ವರ್ಕ್ ಮಧ್ಯ ಏರಿತ್ತು, ನಾವು ಹೋಗ್ತೇನೆ. ಅದು 3-4 ತಿಂಗಳ ಹಿಂದೆ ಕಾಂಗ್ರೆಸ್ ಒಂದು ಅವಾಗ ಏರಿತ್ತಂದ್ರೂ ಅವಾಗಿನ ಸರ್ವೆ ಪ್ರಕಾರ 90-95 ಇತ್ತು. ಅವಾಗ ಬಿಜೆಪಿ 90, ಕಾಂಗ್ರೆಸ್ 90 ಅಂತ ಹೇಳ್ತಿದ್ರು. ಈ ಬಿಜೆಪಿ 120 ತನ ಬಂದ, ಕಾಂಗ್ರೆಸ್ 70 ತಳಗೆ ಹೋಗಿದೆ, JDS ಅಂತೂ 20-25 ತಳಗಿದೆ. ಹಿಂಗಾಗಿ ಕಾಂಗ್ರೆಸ್ ಹೋದ್ರ ಅವರ ಮರಣ ಶಾಸನ ಅವರೇ ಬರ್ಕೋತಾರೆ ಅಷ್ಟೇ. ಇಲ್ಲಿ ಇದ್ದು ಸುರಕ್ಷಿತ ಇದ್ದು ಟಿಕೆಟ್ ತಗೊಂಡು ಸಂತೋಷದಿಂದ ಆರಿಸ್ಕೊಂಡು ಸಂತೋಷನ ಮಂತ್ರಿ ಆಗ್ಬೋದು, ಒಳ್ಳೆಯದು. ನಾ ಸರಿಯಾಗಿ ಕೊಡ್ತೀನಿ ಸರ್. ಗಿಫ್ಟ್ ಪಾಲಿಟಿಕ್ಸ್ ಬಹಳ ಜೋರ ಈ ಮನೆ ನೋಡಿ ಸರ್, ಗೋಡಾನ್ ತುಂಬಿ ಇದನ್ನ ಸಿಕ್ತು ಸರ್. ಇಲ್ಲ, ಅದನ್ನ ಈಗ ಇವತ್ತಿನಿಂದ ಚುನಾವಣಾ ನೀತಿ ಸಂಹಿತೆ ಜಾರಿ ಆಯಿತು. ನನಗೆ ವಿಶ್ವಾಸ ಇದೆ, ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗಳು, ಜಿಲ್ಲಾ ಆಡಳಿತ ಯಾರೇ ಇಂಥ ಗಿಫ್ಟ್ ಹಂಚೋರಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಯಾಕಂದ್ರೆ ನೀವು ಈ ಗಿಫ್ಟ್ ಹಂಚಲಾಕತ್ತೀರಿ ಅಂದ್ರೆ ನೀವು ಕೆಲಸ ಮಾಡಿವಿ, ಅಟ್ಟು ಮಾಡಿವಿ, ಇಟ್ಟು ಮಾಡಿ ಅಂತ ಹೇಳಿ ಮತ್ತೆ ಸೀರೆ ಹಂಚ್ತೀರಿ, ಮತ್ತೆ ಗಡಿಯಾರ ಹಂಚ್ತೀರಿ. ಗಡಿಯಾರ, ಸೀರೆ, ಕುಕ್ಕರ್ ಅದು ಒಂದು ದೊಡ್ಡಿನ ಕಿಮ್ಮತ್ ಆಗ್ತದೆ. ಅದಕ್ಕೆ ನಾನಂತರೂ ವಿರೋಧನೇ, ನಾನು ಹೇಳಿಬಿಟ್ಟಿನಿ. ನಾ ಎಲ್ಲ ನನ್ನ ಮತಕ್ಷೇತ್ರ ಹೇಳಿದ್ರಿ, ನಾ ಏನೂ ಹಂಚೋದಿಲ್ಲ, ನಾ ಮಾಡಿದ ಸಾಧನೆ ಮೇಲೆ ಓಟ್ ಹಾಕ್ಬೇಕು. ನಾನು 1 ವರ್ಷ ಹಿಂದನೇ ದೀಪಾವಳಿ ಸಂದರ್ಭದಲ್ಲಿ ಎಲ್ಲರಿಗೂ ಗಿಫ್ಟ್ ಕೊಟ್ಟೆ. ಅವಾಗ ಕಷ್ಟದಾಗಿತ್ತು, ಕರೋನಾದಾಗ ಲಸಿಕೆ ಹಾಕೋ ಕಾರ್ಯಕ್ರಮ ಮಾಡಿದ್ವಿ, ಅವಾಗ ಕಷ್ಟದಾಗಿತ್ತು. ಈಗ ಒಂದು ಕೆಲವು ಮಂದಿ ಸಕ್ರೆ ಹಂಚೋದು ಇದು ಸಂಸ್ಕೃತಿನೇ ಅಲ್ಲ, ಅದನ್ನ ಪೂರ್ತಿ ಚುನಾವಣಾ ಆಯೋಗ ಮತ್ತು ಚುನಾವಣಾಧಿಕಾರಿಗಳು ಕಟ್ಟುನಿಟ್ಟಾಗಿ ಅದನ್ನ ನಿರ್ಬಂಧ ಹಾಕ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ.